ಕ್ರಿಕೆಟ್ ಅಂದ್ಯಲ್ಲ, ದ ಥಿಂಗ್ ದಟ್ ಐ ಲವ್ಡ್ ಅಬೌಟ್ ಸ್ಟ್ರೀಮಿಂಗ್ ಕ್ರಿಕೆಟ್ ಈ ಹೊಸ್ದಾಗೆಲ್ಲ ಮಾಡಿದ್ರಲ್ಲ, ದೇ ವುಡ್ ಗಿವ್ ಯು ಅ ಗ್ರಾಫಿಕ್ ಓವರ್ಲೇ ಆಫ್ ದ ಟೀಮ್ ಆ್ಯಂಡ್ ಡಿಫ್ರೆಂಟ್ ಹೈಲೈಟ್ಸ್. ಯು ಕ್ಯಾನ್ ಕ್ಲಿಕ್ ಆನ್ ದ ಪ್ಲೇಯರ್ಸ್. ಆ ಥರ ಒಂದು ಅನೋಟೇಷನ್ ಥರ ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿದ್ರು. ಆ್ಯಂಡ್ ಯು ಕುಡ್ ಮ್ಯಾನ್ಯುಪುಲೇಟ್ ಥಿಂಗ್ಸ್ ಅರೌಂಡ್. ಯು ಕುಡ್ ಕ್ಲಿಕ್ ಆನ್ ಸಮ್ ಇವೆಂಟ್ ದಟ್ ಹ್ಯಾಪನ್ ಇಟ್ ಟು ಟೇಕ್ ಯು ಟು ದಟ್ ಮೊಮೆಂಟ್. ಆ ಥರದ್ದೆಲ್ಲ ಏನೋ ಇತ್ತು. That was the first time I saw something like that. If you'd seen or something, if you'd experienced that, you would have had more of a reaction. But I was like, this is mind blowing. It was like using a software while watching cricket. ಅದ್ರಲ್ಲಿ ಮೈಂಡ್ ಬ್ಲೋಯಿಂಗ್ ಆಲ್ರೆಡಿ ಏನಂದ್ರೆ ಆಡ್ಸ್ ಓಡಿಸ್ತಾರೆ ಗೊತ್ತಾ. ಆಡ್ಸ್ ಅಂದ್ರೆ ಇವಾಗ ಅವನು ಬೌಲ್ ಮಾಡ್ತಿರ್ತಾನೆ ಅನ್ಕೋ, ಗ್ರಾಸ್ ಮೇಲೆ ಈ ಸಿಮೆಂಟ್ ಅದರದೆಲ್ಲ ಪ್ಯಾಚ್ ಹಾಕಿರ್ತಾರೆ ಗೊತ್ತಾ, ಆಡ್ ತರ. Those are all not there on the grass. ಅದನ್ನ ಗೊತ್ತು, of course. But to put it there on the live, it's like superimposed. ಆ ರೀತಿ. ಸೊ ನಾವಿಲ್ಲಿ ಕಂಪ್ನಿಲಿ ವರ್ಕ್ ಮಾಡುವಾಗ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಕೇಳ್ತಿರೋದು, ಇದು ನೋಡಿ ಇದು ರಿಯಲ್ ಲೈಫಲ್ಲಿ ಇದು ಮಾಡ್ತಾರೆ, ಅದು ಆ್ಯಕ್ಚುಲಿ ಗ್ರೌಂಡಲ್ಲಿ ಈ ಥರದ್ದು ಏನೂ ಇಲ್ಲ, ಇವ್ರು ಇದು ವಿಡಿಯೋನಲ್ಲಿ ಮಾಡಿರೋದು, ಅದು ಹೆಂಗೆ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. ಬಟ್ ಥಿಂಕಿಂಗ್ ಆಫ್ ಇಟ್ ನೌ, ಐ ಥಿಂಕ್ ಐ ಮೈಟ್ ಹ್ಯಾವ್ ಆನ್ ಐಡಿಯಾ ಹೌ ದೇ ಮೈಟ್ ಹ್ಯಾವ್ ಡನ್ ಇಟ್. ಆ ಆ್ಯಂಗಲ್ನಲ್ಲಿ ಅಂದರೆ ಒಂದು ಪ್ಲೇನ್ ಶಾಟ್ ಥರ ಏನಾದರೂ ತೊಗೊಂಡ್ಬಿಟ್ಟು ಅದನ್ನು ಬ್ಲೆಂಡ್ ಮಾಡ್ತಾರೆ, ಏನಾದರೂ ಹಾಕಿ ಮಾಡಿರ್ತಾರೆ. ನಂಗೆ ಗೊತ್ತಿಲ್ಲ ಜಾಸ್ತಿ. ಸಮ್ ಗ್ರಾಫಿಕ್ಸ್ ದೇ ವುಡ್ ಹ್ಯಾವ್ ಯೂಸ್ಡ್ ಟು. ಆನ್ ದ ಸ್ಪಾಟ್ ರ್ಯಾಪ್ ಮಾಡ್ತಾರಲ್ಲ, ಇದು ಡಿಸ್ ರ್ಯಾಪ್, ಐ ಥಿಂಕ್ ದಟ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಕಿಲ್ಫುಲ್ ಆ್ಯಂಡ್ ಯು ನೀಡ್ ಅ ಲಾಟ್ ಆಫ್ ಟ್ಯಾಲೆಂಟ್ ಟು ಡೂ ದ್ಯಾಟ್. ಅಂದರೆ ಎಲ್ಲನೂ ಅದೇ ರೀತಿ ಅಲ್ವೇನೋ. ಸಿ ಹೌ ವಿಲ್ ಯು ಡೂ ಆನ್ ದ ಸ್ಪಾಟ್ ಸ್ಟಫ್? ನಿನಗೆ ವೊಕ್ಯಾಬ್ಲರಿ ಗೊತ್ತಿರಬೇಕಷ್ಟೇ. ವೊಕ್ಯಾಬ್ಲರಿ ಗೊತ್ತಿದ್ರೆ, ಇಫ್ ಯು ಆರ್ ನಾಲೆಜ್ ಆನ್ ದೋಸ್ ಥಿಂಗ್ಸ್, ದೆನ್ ದಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಇವಾಗ ನೀನು ಯೂಸ್ ಮಾಡೋ ವರ್ಡ್ಸೇ ನಂಗೆ ಒಂದಷ್ಟು ಗೊತ್ತಾಗಲ್ಲ. ಸೊ ಐ ಫೀಲ್ ಲೈಕ್ ಯು ಹ್ಯಾವ್ ಬೆಟರ್ ಇಂಗ್ಲೀಷ್ ವೊಕ್ಯಾಬ್ಲರಿ. Even if I have better English vocabulary, I cannot dis-rap someone on the spot. Someone with less vocabulary than me can also do better if they have the skill for it. ಅದೇ ಸ್ಕಿಲ್ ಅಂದರೆ ಅದೇ, ನೀನು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಎನಿಥಿಂಗ್ ಇಫ್ ಯು ಪ್ರಾಕ್ಟೀಸ್ ದೆನ್ ಇಟ್ ವಿಲ್ ಬಿ ವೆರಿ ಈಸಿ. ಫಾರ್ ಎಕ್ಸಾಂಪಲ್, ಇವಾಗ ಇದು ಪಾಡ್ಕಾಸ್ಟೇ ತಗೋ. ಇವಾಗ ನೀನು ಸ್ಟಾರ್ಟ್ ಮಾಡೋ ಮುಂಚೆ ಯು ಹ್ಯಾಡ್ ನೋ ನಾಲೆಡ್ಜ್ ಆಫ್ ಹೌ ಟು ಡು ಆಡಿಯೋ ರೆಕಾರ್ಡಿಂಗ್ ಆರ್ ಆಡಿಯೋ ಎಡಿಟ್ ಮಾಡೋದು ಹೇಗೆ. That is skills you gain by time. That is okay. That is one talent pool al bartado. But even now, I am not that good at speaking on the fly. After I've done, say, 15 episodes. ಬಟ್ ಇವಾಗ ಮಾತಾಡ್ತಿದ್ಯಲ್ಲ, ಆನ್ ದ ಫ್ಲೈ ತಾನೇ ಮಾತಾಡ್ತಿರೋದು, ಇಲ್ಲ ಬರ್ದಿಟ್ಕೊಂಡಿದ್ಯಾ? This does not compare to what I envisioned or what I have seen other people do. ಇವಾಗ ಪ್ರೊಫೆಷನಲ್ ಪಾಡ್ಕಾಸ್ಟರ್ಸ್ ಇರ್ತಾರಲ್ಲ, ಐ ಸ್ಟಿಲ್ ಮೇಕ್ ಮಿಸ್ಟೇಕ್ಸ್. ನಾನು ಸ್ಟಿಲ್ ರಾಂಗ್ ವರ್ಡ್ಸ್ ಯೂಸ್ ಮಾಡ್ತೀನಿ, ತಪ್ಪು ಪ್ರೊನೌನ್ಸಿಯೇಷನ್ಸ್ ಮಾಡ್ತೀನಿ, ಏನೋ ಹೇಳ್ಬೇಕಂತ ಅನ್ಕೊಂಡಿರ್ತೀನಿ, ಬಟ್ ಐ ಸೇ ಡಿಫ್ರೆಂಟ್ ಥಿಂಗ್. ಅದೇ ಕಣ, ಇವಾಗ ಅವ್ರು ಅಷ್ಟು ಮಾತಾಡಿರ್ತಾರೆ ದೇರ್. ಸೊ ದ ಅದರ್ ಪಾಡ್ಕಾಸ್ಟ್ ದಟ್ ಯು ಸಿ, ಅವರೆಲ್ಲ ಬಂದು ನೆಟ್ವರ್ಕಿಂಗ್ ಮಾಡ್ತಾರೆ ಎವ್ರಿ, ಲೈಕ್ ದಟ್ಸ್ ವಾಟ್ ದೇ ಡೂ. ದೇ ಗೋ ಔಟ್, ದೇ ಟಾಕ್ ಟು ಪೀಪಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ದೇ ಕಮ್ಯುನಿಕೇಟ್ ಇನ್ ದೇರ್ ಪಾಡ್ಕಾಸ್ಟ್. ಯಾವ್ದು ಮಾಡ್ತಾರೆ ಅದೇ ಇದರಲ್ಲಿ ಮಾತಾಡ್ತಾರೆ ಅವರು. ಸೊ ವೆನ್ ದೇ ಆರ್ ಡೂಯಿಂಗ್ ಇಟ್ ಫಾರ್ ಸೋ ಮೆನಿ ಇಯರ್ಸ್, ಇಟ್ ಬಿಕಮ್ಸ್ ಅ ಸೆಕೆಂಡ್ ನೇಚರ್ ಥರ ಆಗ್ಬಿಡುತ್ತೆ. ಸೊ ಇವಾಗ ನೀನು ತುಂಬ ಜನರ ಜೊತೆ ಆಚೆ ಹೋಗಿ ಮಾತಾಡಿ ನೆಟ್ವರ್ಕಿಂಗ್ ಎಲ್ಲ ಮಾಡಿದ್ರೆ ಇಟ್ ಬಿಕಮ್ಸ್ ಅ ಸೆಕೆಂಡ್ ನೇಚರ್ ಫಾರ್ ಯು. ಬಟ್ ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ prioritizing that. What I'm prioritizing is playing Elden Ring. ಆ ಗೇಮು ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಇಟ್ ಈಸ್ ಸೋ ಬಿಗ್ ದಟ್ ಕೋವಿಡ್ ಥರ್ಡ್ ವೇವ್ ಕೇಮ್ ಅಂಡ್ ಗಾನ್. It is so big that if I had started playing it when COVID came, I wouldn't know until COVID went off. ಅಂದ್ರೆ ಒಂದು ಎಕ್ಸಾಂಪಲ್ ಏನಂದ್ರೆ, ಒಂದು ಡಂಜನ್ ಇದೆ. ಯೂಶಲಿ ಡಂಜನ್ ಯು ಟೇಕ್ 2 or 3 hours to complete in other games. ಈ ಗೇಮಲ್ಲಿ it took me an entire day. Entire 6 to 7 hours, like almost 9 hours it took me. And the dungeon is a castle. And ಅಷ್ಟು ದೊಡ್ಡ ಎನ್ವೈರ್ನ್ಮೆಂಟು ನಾನು ಬೇರೆ ಗೇಮಲ್ಲಿ ನಾನು ಇಲ್ಲಿವರೆಗೂ ಆಡೇ ಇಲ್ಲ. ಲೈಕ್ ಆ್ಯಕ್ಚುಯಲ್ ಎನ್ವೈರ್ನ್ಮೆಂಟ್, ಸುಮ್ಮನೆ ಓಪನ್ ವರ್ಲ್ಡ್ ಬಂದ್ಬಿಟ್ಟು ಗ್ರಾಸ್ ತೋರಿಸ್ಬಿಡೋದಲ್ಲ, ಆ ಥರದಲ್ಲ. ಆ್ಯಕ್ಚುಯಲ್ ಲೇಔಟು, ರೂಮ್ಸು ಹೆಂಗೆ ಕನೆಕ್ಟ್ ಆಗುತ್ತೆ ಒಂದಕ್ಕೆ ಇನ್ನೊಂದು, ಹೆಂಗೆ ದೆರ್ ಇಸ್ ವರ್ಟಿಕ್ಯಾಲಿಟಿ ಇನ್ ದ ಲೆವೆಲ್ ಡಿಸೈನ್, how some things are circular, how some things interconnect with each other. And the castle, there is outside the castle also there are areas, inside the castle multiple towers.
And I was like, this entire structure, this could have been the entire game itself for other games, and we would be like, okay, this is normal, but this is just 1/6 of the game. ಬಟ್ ಮಜಾ ಬಂತಾ? ದಟ್ ಈಸ್ ಆಲ್ ದಟ್ ಮ್ಯಾಟರ್ಸ್. But it's also very hard Mm, to play. I was like, shit man. ಯಾ ವಾಟ್ ಹ್ಯಾವ್ ಐ ಗಾಟ್ ಮೈ ಸೆಲ್ಫ್ ಇಂಟು ಅಂತ ಅನ್ಸ್ತಾ? ಆ ಥರ ಅನಿಸಿಲ್ಲ. ಬಟ್ ಕೆಲವು ಎನಿಮೀಸ್ ಇದ್ದಾರೆ. ಇಫ್ ಐ ಲುಕ್ ಅಟ್ ದ ನೈಟ್ ಇನ್ ಅದರ್ ಗೇಮ್ಸ್, ಐ ವುಡ್ ಬಿ ಲೈಕ್, ಓಕೆ, ಲೆಟ್ಸ್ ಟ್ರೈ ಆ್ಯಂಡ್ ಫೈಟ್ ದೆಮ್. ಈ ಗೇಮಲ್ಲಿ ಐ ಆಮ್ ಲುಕಿಂಗ್ ಅಟ್ ದೆಮ್, ಐ ಟ್ರೈ ಟು ಫೈಟ್ ದೆಮ್ ಒನ್ಸ್ ಆರ್ ಟ್ವೈಸ್, ಆ್ಯಂಡ್ like once or twice I've been able to kill them also. But the thing is, to me, when I'm playing this, ನಾನು ಆ ನೈಟ್ನ ನೋಡಿದಾಗ ಇಟ್ ಫೀಲ್ಸ್ ಲೈಕ್ ಐ ಆಮ್ ಲುಕಿಂಗ್ ಅಟ್ ಹಿಮ್ ಇನ್ ಲೈಕ್ ರಿಯಲ್ ಲೈಫ್ ಆರ್ ಸಮಥಿಂಗ್, ಆ್ಯಂಡ್ ಐ ಸ್ಟಾರ್ಟ್ ರನ್ನಿಂಗ್ ಅವೇ ಇನ್ ದ ಆಪೋಸಿಟ್ ಡೈರೆಕ್ಷನ್. ಸೊ ವೆನೆವರ್ ಯು ಆರ್ ಗೋಯಿಂಗ್ ಥ್ರೂ ಸರ್ಟನ್ ಎಮೋಷನ್ಸ್ ಅಲ್ವಾ, ಇವಾಗ ನೀನು ಗೇಮ್ ಆಡೋಗಿರ್ಬೋದು, ಆರ್ ವೆನ್ ಯು ಆರ್ ಕ್ವಾರಲಿಂಗ್, ಆರ್ ಯು ಆರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ವಿತ್ ಅನದರ್ ಪರ್ಸನ್, ಯಾವುದೇ ಮೊಮೆಂಟಲ್ಲೂ ನಿಂಗೆ ಯಾರಾದರೂ ಏನು ಹೇಳಿದಾಗ ದೇರ್ ವಿಲ್ ಬಿ ಸಮ್ ಸಾರ್ಟ್ ಆಫ್ ಎಮೋಷ್ನಲ್ ಫೀಲಿಂಗ್, ಯು ವಿಲ್ ಬಿ ಗೋಯಿಂಗ್ ಥ್ರೂ ಸಮಥಿಂಗ್ ಇನ್ಸೈಡ್ ಯು. ಆ ಟೈಮಲ್ಲಿ ಅಫ್ಕೋರ್ಸ್ ದಿಸ್ ಈಸ್ ಲೈಕ್ ವೆರಿ ಡಿಫಿಕಲ್ಟ್ ಟು ಬಿಕಾಸ್ ಯು ನೀಡ್ ಟು ಬಿ ಅಟೆಂಟಿವ್ ಆ್ಯಂಡ್ ಅಬ್ಸರ್ವೆಂಟ್. ನಿನ್ನಲ್ಲಿ ಏನಾಗ್ತಿರುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಸೊ ಆ ರೀತಿ ಏನೋ ಸಿಚುವೇಶನ್ಸ್ ಆದಾಗ ಫಸ್ಟ್ ಯು ನೀಡ್ ಟು ಸಿ ವೈ ಇಸ್ ದಿಸ್ ಕೈಂಡ್ ಆಫ್ ಫೀಲಿಂಗ್, ಇದು ಯಾಕೆ ಬಂದಿದೆ ನಿನಗೆ ಅಂತ ಹೇಳಿಬಿಟ್ಟು. ಒನ್ಸ್ ದಟ್ ಹ್ಯಾಪನ್ಸ್, ಒನ್ಸ್ ಯು ಟ್ರೈ ಟು ಫೈಂಡ್ ಆನ್ಸರ್ ಫಾರ್ ಇಟ್, ದೆನ್ ದ ಎಮೋಷನ್ಸ್ ವಿಲ್ ಸಪ್ರೆಸ್. ಇಟ್ಸ್ ನಾಟ್ ಇವನ್ ಸಪ್ರೆಸ್, ಯು ಲೈಕ್. So there is one problem here, ಏನಂದ್ರೆ the reason we have emotions is because it helps with survival, or else our brain wouldn't have developed that system which can create emotions. Elladu that has been created with our brain, with our body, is because DNA wants to survive. Ivaga fear ಅನ್ನೋ emotion, you will not start thinking, you will just start running, and at some point the DNA decided, if something scary is coming towards you, it is best to not think but to run in the opposite direction, and to induce that, it creates that emotion. Athwa anger irbodu, when you are fighting against something, if you start thinking, if it's like a brute force fighting thing or something like that, if you don't go berserk, ಇವಾಗ 2 gorilla fight ಮಾಡ್ತಾ ಇದೆ, if one of it goes berserk and just kills the other gorilla, then it is safe, at least for the time being. But if it starts to think, it can get its head pounded by the other gorilla. So it needs that anger to fulfill that berserk rage or something. ಹೌದಾ, ಅಂದರೆ ದೇ ಹ್ಯಾವ್ ದೇರ್ ಪ್ಲೇಸ್. In a way, the emotions sort of cloud your judgment, and judgment and emotions can't really work together at the same point of time. So emotions is a thing that is required, but it is very tricky to control your emotions, or you can't really turn off your emotions also. ಎಮೋಷನ್ಸ್ ಬೇಕು ಟು ಪರ್ಫಾರ್ಮ್ ಸರ್ಟನ್ ಥಿಂಗ್ಸ್. ವಿ ಡೂ ನೀಡ್ ಎಮೋಷನ್ಸ್, ಐ ಆಮ್ ನಾಟ್ ಸೇಯಿಂಗ್ ನೋ. ಯು ಶುಡಂಟ್ ಲೆಟ್ ಯುವರ್ ಎಮೋಷನ್ಸ್ ಕಂಟ್ರೋಲ್ ಯು, ಆ ರೀತಿ ಹೇಳ್ತಿರೋದಷ್ಟೇ. The problem is we can't really choose that, because it is obviously better to not have negative emotions in life. If you remove sadness, if you remove anger, at least when you are by yourself, when you are not in a situation where it is required. I don't think sadness is an emotion that is ever required. Maybe it is required in a group setting, because if there is a child who is looking sad, maybe they will get more resources, and that way the DNA is trying to influence. Not really something that is up to the people to control. ಇವಾಗ ಅವ್ರಿಗೆ ಅನಿಸ್ತಾ ಇರುತ್ತೆ that they are controlling their emotion, they are not getting angry, they are not getting sad ಅಂತ. But it is not really true, because at a microscopic level they are not really controlling anything. Point is not to do certain thing, it's just seeing. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾನು ಗೇಮ್ ಆಡ್ತೀನಿ ಅನ್ಕೋ, ಒಂದು ಆನ್ಲೈನ್ ಗೇಮ್ ಆಡ್ತಿರ್ತೀನಿ, ಆ್ಯಂಡ್ ಎನಿಮಿ ಆ ಕಡೆಯಿಂದ ಟ್ರ್ಯಾಶ್ ಟಾಕ್ ಮಾಡ್ತಾನೆ, ಏನೋ ಈ ಥರ ಆಡ್ತಿದ್ಯಾ ಅಂತ. ಸೊ ಜಸ್ಟ್ ದಟ್ ಅಲೋನ್ ವಿಲ್ ಟ್ರಿಗರ್ ಪೀಪಲ್, ಆ್ಯಂಡ್ ಇಟ್ ವಿಲ್ ಮೇಕ್ ದಮ್ ಆ್ಯಂಗ್ರಿ, ಸೇಯಿಂಗ್ ಇವನು ಯಾರು ನನ್ನ ಬಗ್ಗೆ ಹೇಳೋಕ್ಕೆ, ಅದು ಇದು ಅಂತ ಹೇಳ್ಬಿಟ್ಟು. ದಟ್ ವಿಲ್ ಮೇಕ್ ಯು ಟು ಅಂಡರ್ ಪರ್ಫಾರ್ಮ್ at times if you let others talks or anything influence you. That is what they try to do in cricket also. Yeah. Sledging anta, there is an official term. Australians are best known for their sledging. They will try to mind and make you angry so that you don't play your best game. So ಆ ಟೈಮಸ್ ಅಲ್ಲೆಲ್ಲ
you need to have a calm mind, or you need to have your emotions in control. So how do you bring about those things? For that, I feel the only way you can do it is by practicing. You put yourself in situations where someone is sledging you and you have a coach or something, or you can be your own coach. First few times you will react, you will get angry, but you have to put yourself in situations like that. You can't just say, okay, from now on I will be calm, I will be mindful. It is only through experience that you can control it. ಇವಾಗ ಆ ರೀತಿ ಸಿಚುವೇಶನ್ ಆದಾಗ, ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್ ಟು ದಟ್ ಪರ್ಸನ್ ಹೂಆರ್ ಇಸ್ ಟ್ರಾಶ್ ಟಾಕಿಂಗ್, you need to see why whatever he's saying I'm getting influenced by it. Why am I getting influenced by it? These are the things that you need to ask. ಇವಾಗ ಅವನೇನೋ ಹೇಳ್ತಾನೆ, ಇವಾಗ ನೀನು ಸರಿಗೆ ಆಡ್ತಿಲ್ಲ, ಏನು ಹಿಂಗೆ ಆಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅನ್ಕೋ. ಯು ಹ್ಯಾವ್ ಟು ಸಿ, ಓಕೆ, ವಾಟ್ ಹಿ ಸೇಯಿಂಗ್ ಇಸ್ ನಿಜಾನಾ ಸುಳ್ಳ ಅಂತ ಅಸೆಸ್ ಮಾಡಬೇಕು. ಅದರಲ್ಲಿ ದೆನ್ ಯು ವಿಲ್ ಸಿ, ಓಕೆ, ಇಫ್ ವಾಟ್ ಎವರ್ ಹಿ ಸೇಯಿಂಗ್ ಇಸ್ ಟ್ರೂ, then there's no point in getting angry about it or getting irritated about it, because he's saying what is true. So you have to improve. The thing is, here, at least in sledging, I don't think they are refuting the fact that what they are saying is true or not. Even this guy knows that what he is saying is true at that point. The person is angry because the other guy said it. Why did he become angry? That is my point. What if you take it like he's your coach or whatever? He might be saying, why your coach ಎಷ್ಟೊಂದು ಸತಿ ಹೇಳ್ತಾರೆ ಹಂಗೆ ಅದೇ ರೀತಿ ಏನು ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ತಾರೆ. You won't get angry at your coach, right? Maybe sometimes you might get angry because he's very harsh on your whatever, but he is doing it for your betterment. So if you take it in that form, okay, he's saying that I'm not good, so maybe I should improve on it. And if you take it in that way, Yeah, but in sledging, they will not really talk about your game. They will start talking about everything else but your game. Anything that can trigger you, they will try to talk about it. They will make personal comments. They will talk about family. That is how they sledge. They won't talk about your game actually. ಅದೇ ಇವಾಗ ಫ್ಯಾಮಿಲಿ ಬಗ್ಗೆನೂ ಹೇಳಿದ್ರು, ಯು ಸಿ ವಾಟ್ ಈಸ್ ಸೇಯಿಂಗ್ ಇಸ್ ಟ್ರೂ ಆರ್ ನಾಟ್. ಇಫ್ ಈಸ್ ನಾಟ್ ಸೇಯಿಂಗ್ ದ ಟ್ರೂ, then it's just some random guy saying random things, because you know what is the truth and you're very sure about it. So none of the thing should matter for you. So one thing ಏನಂದ್ರೆ, we are just calmly sitting down. We are not under any pressure. We are chilling. We don't have like 100,000 people watching us. All of that is there right now for us. But when we are in that situation, we just can't say, okay, let us analyze. What I think of is, it is easy to look at things from a perspective where you are not really in that situation. Once you get into that situation, then you will probably realize it is not that easy, and each time I get sledged, I have to methodically reduce my level of reaction and sort of finally convert it into positive aggression. ಇವಾಗ ವಿರಾಟ್ ಕೊಹ್ಲಿ ಎಲ್ಲ ಮಾಡ್ತಾನಲ್ಲ, ಅಥವಾ ಸಚಿನ್ ತೆಂಡೂಲ್ಕರ್, they will not react. They will just convert it into positive aggression. I don't think they were, ಇವಾಗ ವಿರಾಟ್ ಕೊಹ್ಲಿ ನಂಗೆ ಗೊತ್ತಿಲ್ಲ, I think he reacts, but people like Sachin Tendulkar, people like Dravid mostly, they wouldn't react now, but I am sure that initially they would have reacted when they were in their starting phases. ಅಂದರೆ ಅಫ್ಕೋರ್ಸ್ ನಾನು ಹೇಳ್ತಿರೋದೆಲ್ಲ ಇನ್ಸ್ಟೆಂಟಾಗಿ ಆಗುತ್ತೆ ಅಂತ ಹೇಳ್ತಿಲ್ಲ, ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ಹೌ people can look at things ಅಷ್ಟೇ. They have to put themselves in those situations, and in those situations they have to start thinking like this ಅಷ್ಟೇ. Have you ever been in front of 100,000 people and somebody is making fun of you? I don't think any of us have been in that situation. That is a very different situation, I feel. ಇವಾಗ ನಾನೇ ಯೋಚನೆ ಮಾಡ್ಬೋದು right now that if I get $1 million or if I get 100 crores, I would help people anta. But I don't know what me with 100 crores will be feeling like. It's only when I am at that point I will know. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, when my back got burnt ಅಂದ್ರೆ ಏನು? ಲೈಕ್ I thought you have back pain. ಹಿಂದೆ ಬೆನ್ನು ಸುಟ್ಟೋಗ್ಬಿಟ್ಟಿತ್ತು. ಸೊ ಇದು ಹಾಸ್ಪಿಟ್ಲಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ಸೋಕೆ ಹೋಗಿದ್ದೆ, ಇದು ಮಸಾಜ್ ಟ್ರೀಟ್ಮೆಂಟ್ಗೆ. ಮಣ್ಣಿರುತ್ತಲ್ಲ, ಫುಲ್ಲು ಬಿಸಿ ಮಾಡಿಬಿಟ್ಟು ಅದನ್ನು ಶಾಖ ಥರ ಕೊಡ್ತಾರೆ ಬ್ಯಾಗಲ್ಲಿ ಹಾಕ್ಬಿಟ್ಟು. ಸೊ ಅದು ಇಂಟೆನ್ಸ್ ಕೈಯಲ್ಲಿ ಕೊಟ್ಟಿದ್ರು.
and those interns, they didn't know how to handle that very hot sandbag. ಓಕೆ, ಸೊ ನಿಂಗೆ ಬ್ಯಾಕ್ ಪೇನ್ ಇತ್ತು ಅಂತ ಯು ಹ್ಯಾಡ್ ಗಾನ್ ಫಾರ್ ದಿಸ್. ಮಲ್ಟಿಪಲ್ ಟೈಮ್ಸ್ ಹೋಗಿದ್ದೀನಿ, ಎಲ್ಲ ಆಗಿತ್ತು, ಬಟ್ ದಿಸ್ ವಾಸ್ ಲೈಕ್ ಒನ್ ಅನ್ಫಾರ್ಚುನೇಟ್ ಈವೆಂಟ್ ಯು ಕ್ಯಾನ್ ಸೇ. ಬ್ಯಾಗ್ನ ಇದು ಮಾಡುವಾಗ ಮಧ್ಯ ಮಧ್ಯ ಸ್ವಲ್ಪ ಮಣ್ಣು ಬೀಳ್ತಾ ಇತ್ತು ನನಗೆ ಮೈ ಮೇಲೆ, ಗ್ರೈನ್ಸು. ಐ ಟು ಟೆಲ್ ಹಿಮ್ ಈ ಥರ ಬೀಳ್ತಾ ಇದೆ ನೋಡಿ ಅಂತ ಹೇಳಿಬಿಟ್ಟು. ಆ್ಯಂಡ್ ದಟ್ ಅಲೋನ್ ವಾಸ್ ಪ್ರಿಕಿಂಗ್ ಮೀ. ಮಣ್ಣು ಬೀಳ್ತದೆ, ತುಂಬ ಹೀಟ್ ಮಾಡಿರ್ತಾರಲ್ಲ. ಸೊ ಆ್ಯಂಡ್ ದೆನ್ ಇಸ್ ಲೈಕ್ ಹೌದಾ ಸರಿ, ಅದಕ್ಕೆಲ್ಲ ಒಂದು ಟೆಕ್ನಿಕ್ ಇದೆ, ಅದು ಪ್ರಾಪರಾಗಿ ಇಟ್ಕೋಬೇಕು, ಬಿಸಿ ಅವ್ರ ಕೈಗೆ ತಟ್ಟದೇ ಇರೋ ಥರ. ಆ್ಯಂಡ್ ಬ್ಯಾಗ್ ಕೂಡ ಅಷ್ಟೇ, ಇಟ್ಸ್ ನಾಟ್ ಯುವರ್ ನಾರ್ಮಲ್ ಕಾಟನ್ ಕ್ಲಾತ್ ಆರ್ ಎನಿಥಿಂಗ್, ಇಟ್ಸ್ ವೆರಿ ಫ್ರಾಜೈಲ್ ಕೈಂಡ್ ಆಫ್ ಬ್ಯಾಗ್. ಯು ನೀಡ್ ಟು ನಾಟ್ ಸ್ಕ್ವೀಸ್ ಇಟ್ ಟು ಹಾರ್ಡ್ ಆರ್ ಎಲ್ಸ್ ಇಟ್ ವಿಲ್ ಟೇರ್ ಆ್ಯಂಡ್ ಇದೆಲ್ಲ ಆಗುತ್ತೆ. ಸೊ ಅವ್ರು ಮಾಡೋವಾಗ ಅದು ಆಲ್ರೆಡಿ ಸ್ವಲ್ಪ ಟೇರ್ ಆಗಿತ್ತು, ಅದಕ್ಕೋಸ್ಕರ ಬೀಳ್ತಾ ಇದ್ದಿದ್ದು ಮಣ್ಣು ಸ್ವಲ್ಪ. ಆ್ಯಂಡ್ ಅಟ್ ಸಮ್ ಪಾಯಿಂಟ್ ಇಟ್ ಟೋರ್ ಕಂಪ್ಲೀಟ್ಲಿ ಆ್ಯಂಡ್ ಇಷ್ಟು ಲಂಪ್ ಆಫ್ ಸ್ಯಾಂಡ್ ಫೆಲ್ ಆನ್ ಮೈ ಬ್ಯಾಕ್. ಓಕೆ, ಯು ಗಾಟ್ ಬರ್ನ್ಟ್ ನಾಟ್ ಥ್ರೂ ಫೈರ್ ಬಟ್ ವಿತ್ ಹೀಟ್. ಸೊ ಸೆಕೆಂಡ್ ಡಿಗ್ರಿ ಬರ್ನ್ಸ್ವರೆಗೂ ಆಗಿತ್ತು. ಆ್ಯಂಡ್ ಅದು ಬೀಳೋವಾಗ ಫುಲ್ ಉರಿ ಥರ ಏನಾಯಿತು, ನಾನು ಸಡನ್ನಾಗಿ ಕಿರ್ಚ್ಬಿಟ್ಟು ಹಿಂಗೆ ಎದ್ದೆ. ಇದು ಉರಿತಾ ಇದೆ ನೋಡಿ ಅಂತ ಹೇಳ್ಬಿಟ್ಟು ಹಿಂಗೆ ಎದ್ಬಿಟ್ಟು ಆಮೇಲೆ ನಿಂತ್ಕೊಂಡು ನೀರೇನೋ ಕುಡ್ದೆ. ನಾನು ಇದು ತಲೆ ಸುತ್ತ ಬರ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಂಚದ ಮೇಲೆ ಮಲಗಿಸಿದ್ರು ನನಗೆ. ಹಂಗೆ ಅಲ್ಲಿವರೆಗೂ ಕುಡಂಟ್ ಫೀಲ್ ಎನಿ ಪೇನ್ ಆರ್ ಎನಿಥಿಂಗ್. ಆ್ಯಂಡ್ ದೆನ್ ಒನ್ಸ್ ಐ ಸ್ಲೆಪ್ಟ್ ಟು ರೆಸ್ಟ್ ಆರ್ ಸಮಥಿಂಗ್, ದೆನ್ ಇಟ್ ಸ್ಟಾರ್ಟೆಡ್ ಟು ಬರ್ನ್. ಆ್ಯಂಡ್ ಯಾವ ರೀತಿ ಬರ್ನಿಂಗ್ ಇತ್ತು ಅಂದರೆ ಫುಲ್ ಬರ್ನಿಂಗ್, ಇದು ಕಂಟಿನ್ಯೂಸ್ ಬರ್ನ್ ಇತ್ತದು. ಸೊ ಅವಾಗ ದೆನ್ ಈವನ್ ದೋಸ್ ಅಟೆಂಡರ್ಸ್ ಎವ್ರಿ ಒನ್ ದೇ ವರ್ ಲೈಕ್ ವೆರಿ ಶೆಲ್ ಶಾಕ್ಡ್. ಗಾಟ್ ಅ ಟೈಮ್ ಟು ಯೂಸ್ ದಟ್ ವರ್ಡ್ ಮ್ಯಾನ್. ಅವ್ರಿಗೇನು ಮಾಡ್ಬೇಕು ಗೊತ್ತಾಗಲಿಲ್ಲ, ಬಿಕಾಸ್ ಇಟ್ಸ್ ವೆರಿ ಅರ್ಲಿ ಮಾರ್ನಿಂಗ್, ಡಾಕ್ಟರ್ಸ್ ಇರಲಿಲ್ಲ, ಬರೀ ಇಂಟರ್ನ್ಸ್ ಆ ಥರ ವೆರಿ ಬಿಗಿನಿಂಗ್ ಲೆವೆಲ್ ಡಾಕ್ಟರ್ಸ್ ಇರ್ತಾರೆ ನೋಡು, ಸ್ಟೂಡೆಂಟ್ಸ್ ಆ ಥರದವ್ರು ಇದ್ದರು. ಆ್ಯಂಡ್ ದಿಸ್ ವಾಸ್ ಸಮಥಿಂಗ್ ಸೀರಿಯಸ್ ಹ್ಯಾಪೆಂಡ್. ಸಂಡೇ ಟೈಮ್ ಬೇರೆ, ಈ ಥರದ್ದೆಲ್ಲ ಆಯಿತು. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಏನಾದರೂ ಒಂದು ಹಚ್ಚಿ, ಕ್ಯಾಂಡಿಡ್ ಬಿನೋ ಏನೋ ಒಂದು ಹಚ್ಚಿ ಉರಿತಾ ಇದೆ ಅಂತ ಹೇಳಿಬಿಟ್ಟು. ಸೊ ಅವರು ಇರಿ ಸರ್ ಇದು ಡಾಕ್ಟರ್ಗೆಲ್ಲ ಹೇಳಿದ್ದು ಬರ್ತಾರೆ. ಆ್ಯಂಡ್ ಫಾರ್ಮಸಿನೂ ಓಪನ್ ಇಲ್ಲ. ಸೊ ಆಮೇಲೆ ಅವ್ರ ಹತ್ರ ಯಾವುದೋ ಒಂದು ಕೋಲ್ಡ್ ಕ್ರೀಮ್ ಥರ ಹಿಮಾಲಯನ್ ಯಾವುದೋ ಇತ್ತು, ಅದೆಲ್ಲ ಹಚ್ಚಿದ್ರು, ಅದೆಲ್ಲ ಮಾಡಿ ಏನೇನೋ ಮಾಡಿದ್ರು. ದೆನ್ ಡಾಕ್ಟರ್ ಕೇಮ್, ಫೋಟೋ ಎಲ್ಲ ಹಿಡಿತವ್ರು ಬೆಂದು ಫುಲ್ ಬ್ಲಿಸ್ಟರ್ಸ್ ಆಗಿಬಿಟ್ಟಿದೆ. ಆಮೇಲೆ ಅದೆಲ್ಲ ಡಾಕ್ಟರ್ ಕಳಿಸಿ, ಡಾಕ್ಟ್ರು ಬಂದು ಇದ್ಯಾವುದೋ ಕಡಲೆ ಹಿಟ್ಟೋ ಏನೋ ಹಚ್ಚಿ ಅಂತ ಹೇಳಿದ್ರು. ಅದು ಎಷ್ಟು ಬಿಸಿ ಆಗಿದೆ ಅಂತ ಹೇಳಿದ್ರೆ, ಆ ಹಿಟ್ಟು ಇದು ಕ್ರೀಮ್ ಏನೋ ಹಚ್ಚಿದ್ರಲ್ಲ, ದಟ್ ವಾಸ್ ಮೆಲ್ಟಿಂಗ್. ಆ್ಯಂಡ್ ಐ ನ್ಯೂ ದಟ್ somehow I have to. No, so my question is, why is it still burning? Are the sand grains embedded? ಇವಾಗ ನಿನ್ನ ಸ್ಕಿನ್ ಬರ್ನ್ ಆಗಿಬಿಟ್ಟಿರುತ್ತಲ್ವೋ, So why is it still hot? ದಟ್ ಐ ಡೋಂಟ್ ನೋ. ಮೇ ಬಿ ಆ ಪೋರ್ಷನ್ ಗೊತ್ತಿಲ್ಲ. ಮೇ ಬಿ ಇಟ್ಸ್ ಲೈಕ್ ಯುವರ್ ಬಾಡಿ ಟ್ರೈಂಗ್ ಟು ರಿಕವರ್ ಆರ್ ಐ ಡೋಂಟ್ ನೋ. ಕುಕ್ಕರ್ ಏನಾದರೂ Like, or did you have a fever or something? ಫೀವರ್ ಇಲ್ಲ. ಇವಾಗ ನಿನ್ನ ಕೈ ಸುಟ್ಕೊಂಡ್ರೆ ಆ ಪೋರ್ಷನ್ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ನೋಡು. Yeah, but it won't melt other things. Your skin is raw and whatever has burnt it has been washed off or something, right? ಅದೆಲ್ಲ ತೆಗೆದುಬಿಟ್ಟಿದೆ. ಹೌದು. So I think the skin is not really hot. It is just ಸ್ಕಿನ್ ಹಾಟ್ ಇಲ್ಲ. ವಾಟ್ ಎವರ್ ಯು ಪುಟ್, ಇಟ್ಸ್ ಜಸ್ಟ್ ಮೆಲ್ಟಿಂಗ್. that melting part I really don't get. ಅದು ನನಗೆ ಗೊತ್ತಿಲ್ಲ, ಬಟ್ ಐ ಡೋಂಟ್ ನೋ that portion should be hot itself, because that is the reason why the things should be melting, right? So but I don't know why is it hot. Okay. ಆ ಟೈಮಲ್ಲಿ ನನ್ನ ಮೈಂಡಲ್ಲಿ ಇದ್ದಿದ್ದು ಇಷ್ಟೇ, ಸಿ ದ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪೆಂಡ್ ಆ್ಯಂಡ್ ಫಾರ್ ಸಮ್ ರೀಸನ್ ಐ ಡಿಂಟ್ ಇವನ್ ಹ್ಯಾವ್ ಅ ಸಿಂಗಲ್ ಡ್ರಾಪ್ ಆಫ್ ಟಿಯರ್ ಇನ್ ಮೈ ಐಸ್. ಆ್ಯಂಡ್ ಆ ಟೈಮಲ್ಲಿ ದಿಸ್ ಈಸ್ ಮೈ ಮೈಂಡ್ ಸೆಟ್ ಐ ಹ್ಯಾಡ್. ಇದಾಗಿದೆ ಇವಾಗ, ಆ್ಯಂಡ್ ಐ ನೋ ದಟ್ ವಿಲ್ ಬಿ ಮೇಕಿಂಗ್ ಫನ್ ಆಫ್ ದಿಸ್ ಇನ್ಸಿಡೆಂಟ್ ಲೇಟರ್ ಆನ್. ಸೊ ಫಾರ್ ದ ಟೈಮ್ ಬಿಂಗ್ ಐ ಹ್ಯಾವ್ ಟು ಗೋ ಥ್ರೂ ದಿಸ್. ಸೊ ಹೌ ಡು ಐ ಗೋ ಥ್ರೂ ದಿಸ್? ಬಿಕಾಸ್ ಇವಾಗ ಆ ಬರ್ನಿಂಗ್ ಸೆನ್ಸೇಷನ್ ನಾನೇ ವಿತ್ಸ್ಟ್ಯಾಂಡ್ ಮಾಡಬೇಕು. Nobody can help me. Whatever they put or anything, nothing matters. ಆ ಬರ್ನಿಂಗ್ ಸೆನ್ಸೇಷನ್ ಇದ್ದೇ ಇರುತ್ತೆ. ಔಟ್ಸೈಡಿಂದ ಸ್ವಲ್ಪ ಕೂಲಿಂಗ್ ಥರ ಏನೋ ಒಂದು ಆಗ್ಬೋದು ಟು ಆ್ಯನ್ ಎಕ್ಸ್ಟೆಂಟ್ ಅಷ್ಟೇ, ಬಟ್ ದ ಇಂಟರ್ನಲ್ ಸಫರಿಂಗ್ ಐ ಹ್ಯಾವ್ ಟು ಗೋ ಥ್ರೂ ಇಟ್. ಈ ಥರ ಎಲ್ಲ ಆದಾಗ ಕ್ಯಾನ್ ದೇ ನಾಟ್ ಗಿವ್ ಅನಸ್ತೇಷಿಯಾ ಆ್ಯಂಡ್ ಮೇಕ್ ಯು ಗೋ ಟು ಸ್ಲೀಪ್ ಆರ್ ಸಮಥಿಂಗ್? They can give you like sleeping tablets or something to make you go to sleep, make you drowsy. They do that usually. Yeah, but again when you wake up that thing will be there ಅಲ್ವಾ. ಮಧ್ಯದಲ್ಲಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಮಲ್ಗಿ ಎದ್ದಾದ್ಮೇಲೆ ಮತ್ತೆ ಅಗೇನ್ ಆ ಬರ್ನಿಂಗ್ ಸೆನ್ಸೇಷನ್ ಇತ್ತು. Each time you wake up, give you like some drugs to make you sleep. Okay, ಆಗ್ತಾ ಇಲ್ಲ ನಂಗೆ ಅಂತ ಹೇಳಿದ ತಕ್ಷಣ ತಗೊಳಪ್ಪ ಡ್ರಗ್ಸ್. We have specially prepared it for you ಅಂತ. ಬಟ್ ಏನು ಕೋಲ್ಡ್ ವಾಟರ್ ಹಾಕಕ್ಕೆ ಗೊತ್ತಾಗಿಲ್ವಾ? ಯು ಆರ್ ನಾಟ್ ಸಪೋಸ್ ಟು ಪುಟ್ ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್ ಹಾಕಿದ್ರೆ ಬ್ಲಿಸ್ಟರ್ಸ್ ಫಾರ್ಮ್ ಆಗುತ್ತೆ.
and you're not supposed to do it. ಆಮೇಲೆ ಅದು ಡ್ರೈ ಔಟ್ ಆಗ್ಬಿಟ್ಟು ಡ್ರಾ ಬಟ್ ಪಸ್ ಉದ್ರೋಗ್ಬಿಡಲ್ವಾ? ಫಾರ್ಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಮಥಿಂಗ್ ಓಕೆ, ಇನ್ಫೆಕ್ಷನ್ there is some reason that you're not supposed to apply cold water, because ಇದಾಗಿದ ತಕ್ಷಣ ಇಂಟರ್ನಲ್ಲು ತಣ್ಣೀರು ತೊಗೊಂಬರಕ್ಕೆ ಹೋಗ್ಬಿಟ್ಟಿದ. ಅಲ್ಲಿ ಅಟೆಂಡರ್ ಬೈದ, ಯಾರೋ ನೀರು ತೊಗೊಂಬರಕ್ಕೆ ಹೋಗೋ, ಏನು ಓದ್ತಾನೋ ಇವನು ಅಂತ ಹೇಳ್ಬಿಟ್ಟು. ದೆನ್ ಯು ಲೈಕ್, ಸಾರ್ ನಾನು ಇಂಟರ್ನ್ ಸಾರ್, ನಂಗೇನು ಗೊತ್ತಿಲ್ಲ, ಬಿಟ್ಬಿಡಿ. ಇನ್ನೊಂದೇನಂದ್ರೆ ಮೇ ಬಿ ಟ್ರೀಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ನಾನು ಅವ್ರಿಗೆ ಏನಂದೆ, ಅದಕ್ಕೆ ಇವಾಗ ಬಿಸಿನ ತಡಿಬೇಕಲ್ವ ನಾನು ಅದಕ್ಕೆ ಅಂದೆ, ಸರ್ ಒಂದು ಬಟ್ಲಲ್ಲಿ ತಣ್ಣೀರು ಕೊಡಿ, ನಾನು ಕೈ ಆದ್ರೆ ಇಟ್ಕೋತೀನಿ, ಬಿಕಾಸ್ ಐ ವಾಂಟೆಡ್ ಸಮ್ ಪಾರ್ಟ್ ಆಫ್ ಮೈ ಬಾಡಿ ಟು ಫೀಲ್ ಕೋಲ್ಡ್ ಸೊ ದಟ್ ಐ ಕ್ಯಾನ್ ಫೋಕಸ್ ಮೈ ಕಾನ್ಷಿಯಸ್ನೆಸ್ ದೇರ್. ಬಟ್ ಅದೂ ಅಷ್ಟೇನು ವರ್ಕ್ ಆಗಿಲ್ಲ. ಆಮೇಲೆ ನಾನೇನು ಮಾಡಿದೆ, ಐ ಜಸ್ಟ್ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ದ ಬರ್ನಿಂಗ್ ಥಿಂಗ್. ಆ ಸೆನ್ಸೇಷನ್ ಇದೆ ಅಲ್ವಾ. ಡು ಯು ಥಿಂಕ್ ಬಾಡಿನಲ್ಲಿ ಇಫ್ ಯು ಮೇಕ್ ಸಮ್ ಪಾರ್ಟ್ ಆಫ್ ಯುವರ್ ಬಾಡಿ ರಿಯಲಿ ಕೋಲ್ಡ್, do you think there is a heat transfer that occurs so that all of the heat from the hot part of the body ಆ ಥರ ಅಲ್ಲ ಕಣ. I think there is something, it is conduction happens. ಕಂಡಕ್ಷನ್ ಅಲ್ಲ, you just have to play with the conscious sense. Confuse ಮಾಡಕ್ಕ, if one side is burning other side is cold, ಮೈಂಡ್ ಗೊತ್ತಾಗಲ್ಲ ಏನ್ ಆಕ್ಚುಲಿ ಆ ರೀತಿ ಅಲ್ಲ. when something happens to your body severely, that is where your focus will be. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀನು ನಾರುಟೋನಲ್ಲಿ ನೋಡಿರ್ತೀಯ ನೋಡು, ಒರೋಚಿಮಾರೆನ ಫಸ್ಟ್ ಟೈಮ್ ಸಾಸ್ಕೆ ಮೀಟ್ ಆಗ್ತಾನಲ್ವಾ, ಅವಾಗ ಎದ್ರುಕೊಂಡು ಅದೇನೋ ಚುಚ್ಕೊಂಡ್ಬಿಡ್ತಾನಲ್ಲ, ಬಿಕಾಸ್ he doesn't want to be scared, so he'll create pain. ಅವನು ಎದ್ರುಕೊಂಡು ಬಾಡಿ ಮೂವ್ ಆಗ್ತಿರಲ್ಲ ಅವನಿಗೆ, ಅವಾಗ ಅದ್ರ ಮೈಂಡ್ ಡೈವರ್ಟ್ ಆಗುತ್ತೆ, ಅವಾಗ ಟಕ್ಕಂತ ನೋಡೋಗೋದು. ಅವಾಗ ನಾನು ಅದು ಫಸ್ಟ್ ಸೀನ್ ಅದು ನೋಡಿದಾಗ ಏನು ಇವ್ನು ಮೆಂಟಲ್ ಆಗ್ಬಿಟ್ಟಿದ್ದಾನ ಅಂತ. ಸೊ ಅದೇ ರೀತಿ ಇದ್ರಲ್ಲೂ ಇವಾಗ ಬರ್ನ್ ಆಗ್ತಿದೆ ಅಲ್ವಾ, ಐ ವಾಂಟ್ ಟು ಗೆಟ್ ಮೈ ಮೈಂಡ್ ಔಟ್ ಆಫ್ ಇಟ್. ಸೊ ಅದಕ್ಕೆ ಬೇರೆ ಎಲ್ಲಾದರೂ ತಣ್ಣಗಿರೋ ಕಡೆ ಏನಾದರೂ ಇಟ್ಕೊಂಡ್ರೆ ಅದಾಗ್ಬೋದು ಅಂದರೆ, ದೆನ್ ಅದು ವರ್ಕ್ ಆಗಿಲ್ಲ. ದೆನ್ ಐ ಡಿಸೈಡೆಡ್, ಲೆಟ್ ಮೀ ಫೀಲ್ ವಾಟ್ ಈಸ್ ದಿಸ್ ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ಬಿಟ್ಟು, ಎಲ್ಲಾಗ್ತಿದೆ ಬರ್ನಿಂಗ್ ಅಂತ ಹೇಳ್ಬಿಟ್ಟು ಅದನ್ನು ಹುಡ್ಕೊಂಡು ಐ ಸ್ಟಾರ್ಟೆಡ್ ಟು ಫಿಗರ್ ಔಟ್ ಏನಿದು, ಎಲ್ಲಿ ಬರ್ನ್ ಆಗ್ತಿದೆ, ಸ್ಟಾರ್ಟೆಡ್ ಟು ಫೀಲ್ ದಟ್ ಸೆನ್ಸೇಷನ್. ಇವಾಗ ಬರ್ನಿಂಗ್ ಅಂದರೆ ಏನು, ಆ ರೀತಿ ಮಾಡಿದಾಗ ಐ ಕುಡಂಟ್ ಫೀಲ್ ಇಟ್ ಎನಿಮೋರ್. ಸೊ ದಟ್ ಈಸ್ ಹೌ ಐ ವಾಸ್ ಏಬಲ್ ಟು ಓವರ್ಕಮ್ ಇಟ್. ಈ ಎಪಿಸೋಡ್ಗೆ ಐ ಹ್ಯಾವ್ ಗಾಟ್ ಥಿಂಗ್ ಆಲ್ರೆಡಿ, ಟೈಟಲ್ ಹೌ ಟು ಬಿಕಮ್ ಎ ಮ್ಯಾಸೋಕಿಸ್ಟ್ ಅಂತ. ಏನದು? ಸೊ ಅದಕ್ಕೆ ನೀನ್ ಬೇಕಾರೆ ಇಫ್ ಯು ವಾಂಟ್ ಟು ಟ್ರೈ ಇಟ್, ನೆಕ್ಸ್ಟ್ ಟೈಮ್ ನೀನೆಲ್ಲ ಅಲ್ಲ, ಐ ಡೋಂಟ್ ವಾಂಟ್ ಟು ಹೇಳ್ತಿರೋದು. ಸೊ ನೆಕ್ಸ್ಟ್ ಟೈಮ್ ಇಫ್ ಯು ಗೆಟ್ ಹರ್ಟ್, ಇವಾಗ ಸುಮ್ಮನೆ ಇವಾಗ ಕಾಲಿಗೆಲ್ಲ ಹಿಂಗೆ ತಗಲ್ಸ್ಕೋತಿ, ಏನೋ ಒಂದು ಮಾಡ್ತೀವಿ ಅನ್ಕೋ, ಇನ್ಸ್ಟೆಡ್ ಆಫ್ ಕ್ರೈಂಗ್ ಔಟ್ ಓ ಮೈ ಗಾಡ್ ಮೈ ಲೆಗ್ ಈಸ್ ಪೇನಿಂಗ್ ಅಂತ ಆ ರೀತಿ ಮಾಡೋ ಬದಲು, ಪೇನ್ ಎಲ್ಲ ಆಗ್ತಿರುತ್ತಲ್ಲ ಅಲ್ಲಿ ಫೋಕಸ್ ಮಾಡಿ ನೋಡು, ಯು ವಾಂಟ್ ಫೀಲ್ ದಟ್ ಪೇನ್. ಆಮೇಲೆ ಸೆಕೆಂಡ್ ಥಿಂಗ್, ಎಂಜಾಯ್. ಅದನ್ನೇ ಮ್ಯಾಸೋಕಿಸಮ್ ಅನ್ನೋದು. ಅಂದ್ರೆ ಐ ಡೋಂಟ್ ನೋ ವಾಟ್ ಈಸ್ ಮ್ಯಾಸೋಕಿಸಮ್ ಎಕ್ಸಾಕ್ಟ್ಲಿ. ಐ ಫೀಲ್ ಲೈಕ್ ಇಟ್ಸ್ ಸಮಥಿಂಗ್ ಲೈಕ್ ಸ್ಯಾಡಿಸ್ಟ್. ಅಂದ್ರೆ ಇದು ಸೆಲ್ಫಾ, ಬಿಕಾಸ್ ದ ಅದರ್ ಥಿಂಗ್ ಇಸ್ ಸ್ಯಾಡಿಸ್ಟ್ ಅನ್ಸುತ್ತಲ್ವಾ. Saddest is when you make other people feel pain. Masochism is where you yourself feel pain and enjoy it. ಈ ರೀತಿದ್ ನಾನು ಎಂಜಾಯ್ ಮಾಡಿದೆಲ್ಲ ಅಂದ್ರೆ, ನಿಂದು ಟೀತ್ ಗಮ್ಸ್ ಇರುತ್ತೆ ನೋಡು, ಟೀತ್ ಗಮ್ಸ್ನ ತುದಿನಲ್ಲಿರೋ ಗಮ್ಸ್ನ ನೀನು ನೇಲಿಂದ ಹಿಂಗೆ ಪ್ರೆಸ್ ಮಾಡಿದಾಗ ದೇರ್ ವಿಲ್ ಬಿ ಸ್ಲೈಟ್ ಪೇನ್, ಅಟ್ ದ ಸೇಮ್ ಟೈಮ್ ಯು ವಿಲ್ ಎಂಜಾಯ್ ಇಟ್ ಆಲ್ಸೋ. ಓ ಮೈ ಗಾಡ್, ಫುಲ್ ಆನ್ ಮ್ಯಾಸೋಕಿಸಮ್ ಈ ಎಪಿಸೋಡ್ ಅಲ್ಲ. ನಾನು ಈ ಡಾರ್ಕ್ ಸೋಲ್ಸ್ ಟ್ರೈ ಮಾಡಿದ್ದೆ ಆಡೋಕ್ಕೆ. ಆ ಸ್ಟಾರ್ಟಿಂಗ್ ಸ್ಕೆಲಿಟನ್ಸ್ ಬರ್ತಾರೆ ನೋಡು, ಅವರೇ ಹೊಡೆದು ಬಿಸಾಕ್ತಿದ್ರು ನಂಗೆ. ಡಾರ್ಕ್ ಗ್ರೇವಿಯಾರ್ಡ್ ಹತ್ರ. ಹೌದು, ಅಲ್ಲಿ ಹೋಗ್ಬಾರ್ದು, ಅದು ಹೈ ಲೆವೆಲ್ ಏರಿಯಾ. ನೀನ್ ಡಾರ್ಕ್ ಸೋಲ್ ಸ್ಟಾರ್ಟ್ ಮಾಡಿದ್ರೆ ಬರುತ್ತೆ ನೋಡು, ಅಂದ್ರೆ ಟ್ಯುಟೋರಿಯಲ್ ಅಲ್ಲೇ ಮೇನ್ ಎದ್ದಿದ ತಕ್ಷಣ ಫಸ್ಟ್ ಮಲ್ಕೊಂಡಿರ್ತಾನೆ. ಫಸ್ಟ್ ಬಾಸ್ ಬರೋ ಮುಂಚೆ ಆ ಸ್ಕೆಲಿಟನ್ನೇ ನಂಗೆ ಹೊಡೆದು ಬಿಸಾಕ್ತಿತ್ತು. ಅದ್ರಲ್ಲಿ ಏನೋ ಇದೆ, ಅದು ಲೈಕ್ ಇಟ್ಸ್ ನಥಿಂಗ್ ಮ್ಯಾನ್, ಇಟ್ಸ್ ಜಸ್ಟ್ ಇಟ್ಸ್ ಲೈಕ್ ಕ್ಲಿಕ್ ದಿಸ್ ಬಟನ್, ಕ್ಲಿಕ್ ದಟ್ ಬಟನ್ ಅಷ್ಟೇ. ಅದೇನಂದ್ರೆ ಫಸ್ಟ್ ಒನ್ ಬಂದು ಆ ಥರದ್ ಗೇಮ್ ಆಡ್ತಿರೋದು ಫಸ್ಟ್ ಟೈಮ್ ನಂದು ಅದು. ಸೊ ನಾಟ್ ಯೂಸ್ ಟು ಪ್ಲೇಯಿಂಗ್ ದಟ್ ಕೈಂಡ್ ಆಫ್ ಜಾನ್ರಾ. ಯೂಶಲಿ ಆನಿಮೇಷನ್ಸ್ ಎಲ್ಲ ಫಾಸ್ಟ್ ಪೇಸ್ ಇರೋದು ಗೊತ್ತಾ, ಹೌದು. ಅಟ್ಯಾಕ್ ಆನಿಮೇಷನ್ಸ್ ಇವ್ರದ್ದು ಹೆಂಗಂದ್ರೆ ವೈಂಡ್ ಅಪ್ ಇರುತ್ತೆ ನೋಡು, ದಟ್ ವೈಂಡ್ ಅಪ್ ಐ ನೀಡ್ ಟು ಗೆಟ್ ಯೂಸ್ ಟು ಇಟ್. ಸೊ ಯಾವಾಗ ಹೊಡಿತಾರ ಅವರು ಆ ಥರದ್ದೆಲ್ಲ. And it will cue your inputs. If you panic, smash the button a few times, it won't let you do anything until it has completed all of that. ಆಮೇಲೆ ಡಾಡ್ಜ್ ಮಾಡಿ ಹೊಡಿಬೇಕಿದ್ರಲ್ಲ ಅವರು, ಆನಿಮೇಷನ್ಸ್ ಹೊಡಿತಾರಲ್ಲ ವೈಂಡ್ ಅಪ್ ಮಾಡಿ, ಅದನ್ನ ಕ್ಲೀನಾಗಿ ಟಂಬಲ್ ಮಾಡಿ ಡಾಡ್ಜ್ ಮಾಡಿ ಹೊಡಿಬೇಕು. ಆ್ಯಂಡ್ ಅಫ್ಕೋರ್ಸ್ ಇದ್ರಲ್ಲಿ ನಿನಗೆ ಐ ಥಿಂಕ್
2 hits you will be dead by them. ಹೌದು, ಇಟ್ಸ್ ಲೈಕ್ ಯು ಆರ್ ಜಸ್ಟ್ ಫೈಟಿಂಗ್ ಅನದರ್ ಕ್ಯಾರೆಕ್ಟರ್ ಲೈಕ್ ಯುವರ್ ಸೆಲ್ಫ್. ರಿಯಲಿಸ್ಟಿಕ್ ಇದ್ರ ಥರ. ಸೊ ನಾನು ಸ್ಟಾರ್ಟಿಂಗ್ ಟ್ರೈ ಮಾಡಿದೆ, ಅವ್ರ ಸ್ಕೆಲಿಟನ್ಸ್ ಒಬ್ಬೊಬ್ಬರೇ ಬರ್ತವ್ರೆ, ಒಬ್ಬೊಬ್ಗೆ ಹೊಡಿಯೋಕ್ಕೂ ಅಲ್ಲೇ ಟೈಮ್ ತೊಗೋತಿತ್ತು. ಆಮೇಲೆ ಏನು ಮಾಡಿದೆ ನಾನು, ಯೋಲೋ ಹೋಗೋಣ ಅಂತ ಹೇಳ್ಬಿಟ್ಟು ಬೆಗ್ಗರ್ ಕ್ಲಾಸ್ ಮಾಡ್ಕೊಂಡೆ ನಾನು. ವೇಟ್ ಇವಾಗ ನನಗೆ ನಿಂದು ಥಾಟ್ ಪ್ರಾಸೆಸ್ಸೇ ಅರ್ಥ ಆಗಲ್ಲ. ನಿನಗೆ ಇಲ್ಲಿ ಒಂದು 4 ಆರ್ಮರ್ ಕೊಟ್ಬಿಟ್ಟು ಒಂದು 8-10 ವೆಪನ್ ಕೊಟ್ಬಿಟ್ಟು ಬೂಸ್ಟ್ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಊಟ ಫುಡ್ ಎಲ್ಲ ಕೊಟ್ಬಿಟ್ಟು ನಿಂಗೆ ಹೊಡೆದು ಬಿಸಾಕ್ಸ್ಕೊಂತ ಇದೀಯಾ. ಅಂಡ್ ಯು ಆರ್ ಲೈಕ್ ಯು ಓನ್ಲಿ ಲಿವ್ ಒನ್ಸ್, ಆಲ್ರೆಡಿ ಯು ಹ್ಯಾವ್ ಲಿವ್ಡ್ ಮೆನಿ ಟೈಮ್ಸ್ ಬೈ ಡೈಯಿಂಗ್. Yeah, it's like with all that armor, I'm doing the same performance as like this. So might as well not have anything. It doesn't track, man. It's like ಎಲ್ಲ ಇದ್ಬಿಟ್ಟು ಐ ಆಮ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಏನು ಬೇಡ ಹಂಗೆ ಹೋಗ್ಬಿಡ್ತೀನಿ ಅಂತ. ಯು ಕ್ಯಾನ್ ಆಸ್ ವೆಲ್ ಸ್ವಿಚ್ ಆಫ್ ದ ಕಂಪ್ಯೂಟರ್ ಅಂಡ್ ಥಿಂಕ್ ಓಕೆ ಐ ಹ್ಯಾವ್ ಡನ್ ಇಟ್. I told you, man, I play a game in a different way. So ನನ್ನ ಗೋಲ್ ಇದ್ದಿದ್ದೇನೆಂದ್ರೆ ಲೆಟ್ ಮೀ ಜಸ್ಟ್ ಡಾಡ್ಜ್ ಎನಿಮೀಸ್ ಅಂಡ್ ಫಿನಿಶ್ ದ ಗೇಮ್ ಅಂತ ಅನ್ಕೊಂಡಿದ್ದು. ಫುಲ್ ಬೆಗ್ಗರ್ ಕ್ಲಾಸ್ ಮಾಡಿಬಿಟ್ಟು ಏನೂ ಇಲ್ಲ, ಬರೀ ಒಂದು ಪುಟ್ಕೋಸಿ ಹಾಕೊಂಡವನೆ, ಕೈಯಲ್ಲಿ ಒಂದು ವುಡನ್ ಶೀಲ್ಡು, ಒಂದು ಕ್ಲಬ್ ಏನು ಹಿಡ್ಕೊಂಡವನೆ. ಐ ವೆಂಟ್ ಪಾಸ್ಟ್ ಆಲ್ ದ ಸ್ಕೆಲಿಟನ್ಸ್, ರೀಚ್ ದ ಬಾಸ್. ದೆನ್ ಐ ಫಿಗರ್ಡ್ ಔಟ್ ದಟ್ ಓಕೆ ಬಾಸ್ ಸ್ಟೇಜ್ನ ಹೊಡೆದ್ಬಿಟ್ಟೆ ಹೋಗ್ಬೇಕು, ಮತ್ತೆ ಹೋಗ. ಹೌದು, ಇದೇನ್ ವಾಕ್ ಇನ್ ದ ಪಾರ್ಕ್ ಅನ್ಕೊಂಡ್ಬಿಟ್ಟಿಯಾ? I was like feeling accomplished. Okay, I have crossed the skeleton, done with that shit ಅನ್ಕೊಂಡು ಫುಲ್ ಎಪಿಕ್ ಡಾಡ್ಜ್ ಪಾರ್ಕೋರ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಅಲ್ಲಿ ಬಾಸ್ಗೆ ಕಾಲ್ ಭಾಗನೂ ಅರ್ಧ ಭಾಗ ಅಷ್ಟು ಡ್ಯಾಮೇಜ್ ಮಾಡಿದೆ. ಅರ್ಧ ಭಾಗ ಆದ್ಮೇಲೆ ಅವ್ನು ಟ್ರಾನ್ಸ್ಫಾರ್ಮ್ ಮಾಡ್ತಾನೆ ಗೊತ್ತಾ, ಇನ್ನೊಂದು ಕೈಯೋ ಏನೋ ಟ್ರಾನ್ಸ್ಫಾರ್ಮ್ ಆಗುತ್ತೆ ಒಂದು. ಓ, ನೀನ್ ಡಾರ್ಕ್ ಸೋಲ್ಸ್ 3 ಬಗ್ಗೆ ಮಾತಾಡ್ತಾ ಇದೀಯಾ? 1 ಅಲ್ಲ, 3. ಕೈ ಎಲ್ಲ ಫುಲ್ಲು ಮಾರ್ಫ್ ಆಗ್ಬಿಡುತ್ತೆ, ಸ್ನೇಕಿಶ್ ಬ್ಲಾಕಿಶ್ ತರ. ಅವನು ಹಿಟ್ ಬಾಕ್ಸೇ ಗೊತ್ತಾಗಲ್ಲ ನನಗೆ, ಯಾವ ಪಾರ್ಟ್ ಹೊಡಿಯೋದು, ಒಂದು ಅವ್ನು ಹೆಂಗ್ ಹೊಡಿತಾನಂತಾನೆ ಗೊತ್ತಾಗಲ್ಲ. ಅಲ್ಲಿವರೆಗೆ ಹೋಗ್ತೀನಿ, ಅರ್ಧ HP ಮಾಡ್ತೀನಿ, ಆ ಟ್ರಾನ್ಸ್ಫಾರ್ಮ್ ಆದ್ಮೇಲೆ ಒಂದು ಆನಿಮೇಷನ್ಸ್ ಗೊತ್ತಿಲ್ವಲ್ಲ, ಸೊ ದಟ್ ಈಸ್ ವೇರ್ ಐ ಡೈ. You should have had someone like me, man, guiding you. It would have been an amazing experience. So I decided, okay, ಈ ಸ್ಕೆಲಿಟನ್ ಅಲ್ಲೇ ಇಷ್ಟು ಓದನೆ ಆಗ್ತಿದೆ, ದಿಸ್ ಗೇಮ್ ಈಸ್ ನಾಟ್ ಫಾರ್ ಮೀ ಅಂತ. ಅಂದರೆ ಟ್ರೈ ಮಾಡೋಕ್ಕೇನಿಲ್ಲ, ಟ್ರೈ ಮಾಡ್ಬೋದು, ಬಟ್ ರೈಟ್ ನೌ ಐ ಡೋಂಟ್ ವಾಂಟ್ ಟು ಡೂ ಇಟ್.